ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಮ್ಮ ಪಾಪು ಟ್ರಿಪ್ ಹೋಗ್ತಿದ್ದಾನೆ ಸ್ಕೂಲಿಂದ. ಪೇರೆಂಟ್ ಚೈಲ್ಡ್ ಟ್ರಿಪ್ನ ಇಡ್ತಾರೆ. ಈ ಸಲ ಏನಾಯಿತು ಅಂದರೆ ಸ್ವಲ್ಪ ಏನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು ಪೇರೆಂಟ್ ಚೈಲ್ಡ್ ಟ್ರಿಪ್ಪು. ಒಂದು ಟೀದು ತೋಟನ ಟೀ ಗಾರ್ಡನ ಅದು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರು, ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಇವಾಗ ಇಲ್ಲೇ ಒಂದು ಓಷನ್ ಪಾರ್ಕ್ ಇದೆ ನಾವಿರೋ ಸಿಟಿನಲ್ಲೇ. ಸೊ ಅಲ್ಲಿಗೆ ಬರೀ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಮ್ಮ ಪಾಪು ಫಸ್ಟ್ ಟೈಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾನೆ ಇವಾಗ, ಟೀಚರ್ಸ್ ಮತ್ತು ಫ್ರೆಂಡ್ಸ್ ಜೊತೆಗೆ. ಅಲ್ಲಪ್ಪ, ಬಾಯ್ ಬಾಯ್ ಸನ್ಮಾಯ್. ಟೈಮ್ ಬಂದು ಇವಾಗ 8:15. ನಮ್ಮ ಪಾಪನ ಸ್ಕೂಲಿಗೆ ಬಿಟ್ಟೆ ನಾನು. ಇವಾಗ 8:15ವರೆಗೂ 5 ಮಿನಿಟ್ಸ್ಗೆ ಒಂದ್ಸಲ ಟ್ರೈನ್ ಇರುತ್ತೆ. 10 ಗಂಟೆ ಆದಮೇಲೆ 7 ನಿಮಿಷ 8 ನಿಮಿಷಕ್ಕೊಂದು ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏನಂದರೆ 5 ನಿಮಿಷಕ್ಕೂ ಟ್ರೈನ್ ಇರುತ್ತೆ. ಯಾಕೆಂದರೆ ಪೀಕ್ ಅವರ್ಸ್ ಅಂತ ಅಂದ್ಬಿಟ್ಟು ಮೆಟ್ರೋನ 5 ನಿಮಿಷಕ್ಕೂ ಬಿಟ್ಟಿರ್ತಾರೆ. ಆ್ಯಕ್ಚುಲಾಗಿ ನಾವು ಮೆಟ್ರೋ ಸ್ಟೇಷನ್ ಎಲ್ಲ ಬಂದಾಗ ಈ ಥರ ಎಸ್ಕಲೇಟರಲ್ಲಿ ಹೋಗುವಾಗ ನಾವು ರೈಟ್ ಸೈಡ್ ನಿಂತ್ಕೋಬೇಕು, ಈ ಥರ ಲೆಫ್ಟ್ ಸೈಡ್ ಖಾಲಿ ಬಿಡಬೇಕು. ಲೈಕ್ ಅರ್ಜೆಂಟ್ ಇರೋರೆಲ್ಲ ಸ್ವಲ್ಪ ಬೇಗ ಹತ್ಕೊಂಡು ಹೋಗ್ತಾರೆ ಸ್ಟೆಪ್ಸ್ನ ಕ್ಲೈಮ್ ಮಾಡಲಿ ಅಂತ. ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂತ. ನೆಲ ಹೊಳೆಯುತ್ತೆ ಪಳ 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 ಅಂತ. ಇಲ್ಲಿ ಎಷ್ಟು ಜನ ಓಡಾಡ್ತಾರೆ ಅಂದರೆ ಇವಾಗ 8:15 ಆಗೋಗಿದೆ. ಸೊ ಜನ ಕಡಿಮೆ ಇದ್ದಾರೆ. ಯಾಕೆಂದರೆ 8:30ಗೆಲ್ಲ ಆಫೀಸೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ರಶ್ ಕಡಿಮೆ ಇದೆ. ಮತ್ತೆ ವಾಪಸ್ಸು 3 ಗಂಟೆಗೆ ಫುಲ್ಲು ಕ್ರೌಡ್ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ. ಸೊ ಎಷ್ಟು ಜನ ಓಡಾಡ್ತಾರೆ ಅನ್ನೋ ಥರನೇ ಫೀಲ್ ಇರೋದಿಲ್ಲ, ಅಷ್ಟು ಕ್ಲೀನಾಗಿಟ್ಟಿರ್ತಾರೆ ಮೆಟ್ರೋ ಸ್ಟೇಷನ್ನ. ಬರುತ್ತೆ ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಮ್ಯಾಟೆಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲೇ ರೆಡಿ ಮಾಡಿ. ಸೊ ಏನಂತಂದರೆ ಮಳೆ ಬರೋ ಪ್ರಿಕಾಷನ್ ಮುಂಚೆನೇ ಇಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬರ್ತಿದ್ದಂಗೆ ಇಲ್ಲಿಂದ ಹಾಸ್ಕೊಂಡು ಹೋಗ್ಬಿಡ್ತಾರೆ ಫುಲ್ಲು. ಈಗ ಎಂಟ್ರೆನ್ಸಲ್ಲಿ ಇಲ್ಲಿ ಹಾಸಿದಾರಲ್ಲ, ಸೊ ಎಂಟ್ರಿ ಟಿಕೆಟ್ ಜಾಗದವರೆಗೂ ಹಾಗೆ ಹಾರಿರ್ತಾರೆ. ಅಂದರೆ ಜಾರಿ ಬೀಳಬಾರ್ದು ಅನ್ನೋ ಒಂದು ವಿಷಯಕ್ಕೆ. ಮಳೆ ಒಂದು ಚೂರು ಹನಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ 100% ಮಳೆ ಅಂತ ತೋರಿಸ್ತಾ ಇದ್ದಾರೆ. ಲೈಟಾಗಿ ಹನಿ ಆಗ್ತಿದೆ. ಇದು ಚೈನಾದ ಒಂದು ಬ್ಯಾಂಕ್, ಚೈನಾ ಕನ್ಸ್ಟ್ರಕ್ಷನ್ ಬ್ಯಾಂಕ್ ಅಂತ. ಇದೆಲ್ಲ ಬೆಳಗಿನ ಉಪಹಾರಕ್ಕೆ ಬೇಕಾಗಿರೋಂಥ ಒಂದಷ್ಟು ಬೌಸು ಡಂಪ್ಲಿಂಗ್ಸ್ ಎಲ್ಲ ಸಿಗುತ್ತೆ. 3 ಅಂಗಡಿ ಇದೆ, 1 2 3. ಬೆಳಗಿನ ಉಪಹಾರಕ್ಕೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ನಿದ್ದೆಗೂ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ರೆಸ್ಟಿಂಗು ಪ್ಲಸ್ ಕೆಲಸ ಎರಡೂ ಚೆನ್ನಾಗಾಗಬೇಕು, ಜೊತೆಗೆ ಹೊಟ್ಟೆಗೆ ಊಟನೂ ಕೂಡ ಕರೆಕ್ಟಾಗಿ ಬೆಳಿಬೇಕು ಕರೆಕ್ಟ್ ಟೈಮ್ಗೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಥರ ಫುಡ್ ಹೊರಗಡೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಮನೆಯಲ್ಲಿ ಮಾಡೋದಕ್ಕಿಂತ ಹೊರಗಡೆ ತಿನ್ನೋದೇ ಜಾಸ್ತಿ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಲಘು ಉಪಹಾರ ಅಂತ ಹೇಳ್ಬೋದು ಅಷ್ಟೇ. ಸ್ವಲ್ಪ ಲೈಟಾಗಿ ತಿಂತಾರೆ. ಅಂದರೆ ಜೋಳ, ಒಂದು ಬೌಸು, ಒಂದು ಮೊಟ್ಟೆ, ಆ ಥರ ಸಿಂಪಲ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ನ ತಿಂತಾರೆ. ಅಂದರೆ ಅವ್ರಿಗೊಂದು 8 o'clock 8:30ಗೆ ಜಾಬ್ ಇದ್ದರೆ, ನಾನು ನೋಡಿದ್ದಂಗೆ ನನ್ನ ಕೊಲೀಗ್ಸ್ ಏನು ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, 50% ಇರ್ಬೋದು ಅದೇ ಥರ ಅಂತ ಹೇಳ್ಬೋದು. ಯಾಕೆಂದರೆ ಅವರೆಲ್ಲ ಹಾಗೆ ಹೇಳ್ತಾರೆ, ಇಲ್ಲಿ ನಾವೆಲ್ಲ ಹೀಗೆ ಮಾಡೋದು ಅಂತಲೇ ಹೇಳ್ತಾರೆ ಚೈನೀಸು. ಯಾವ ಥರ ಅಂದರೆ ಈಗ ಆಫೀಸ್ ಒಂದು 8 ಗಂಟೆ 8:15 ಅವ್ರು ಒಂದು 7 o'clock ಎದ್ಬಿಟ್ಟು ಪಟಾಪಟ ಅಂತ ರೆಡಿ ಆಗಿಬಿಡ್ತಾರೆ. ಬೇಗ ರೆಡಿ ಆಗಿಬಿಟ್ಟು 7:30ಗೆಲ್ಲ ಮನೆಯಿಂದ ಹೊರಟು ಈ ಥರ ನಾನೇನು ಈಗ ಹೊರಗಡೆ ಹೋಟೆಲ್ಗಳು ತೋರಿಸ್ದೆ, ಅಲ್ಲಿ ಬೌಸು, ಜೋಳ, ಡಂಪ್ಲಿಂಗ್ಸ್ ಮತ್ತು ಸುಮಾರು ಒಂದಷ್ಟು ದೋಸೆ ಎಲ್ಲ ಸಿಗುತ್ತೆ. ಅಂದರೆ ನಾನ್ ವೆಜ್ ಮಿಕ್ಸ್ಡ್ ದೋಸೆ, ಎಗ್ ಮಿಕ್ಸ್ಡ್ ದೋಸೆ ಅದೆಲ್ಲ ಸಿಗುತ್ತೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ಪಾರ್ಸಲ್ ತೊಗೊಂಡ್ಬಿಡ್ತಾರೆ. ಪಾರ್ಸಲ್ ತೊಗೊಂಡು ಆನ್ ದ ವೇ ಮೆಟ್ರೋದಲ್ಲಿ ಹೋಗ್ತಾನೋ. ಮೆಟ್ರೋದಲ್ಲಿ ಯೂಶ್ವಲಾಗಿ ಫುಡ್ ಅಲೋ ಮಾಡಲ್ಲ, ತಿನ್ನಕ್ಕೆ ಬಿಡೋದಿಲ್ಲ, ಬ್ಯಾಗಲ್ಲಿ ಇಟ್ಕೋಬೋದು. ಸೊ ಏನು ಮಾಡ್ತಾರೆ ಅಂದರೆ 8:15ಗೆ ಆಫೀಸ್ ಇದ್ದರೆ ಒಂದು 7:45 ಎಲ್ಲ ತೊಗೊಂಡ್ರೆ ಅವ್ರು ಒಂದು 8:15ಗೆಲ್ಲ ರೀಚ್ ಆಗ್ತಾರೆ ಆಫೀಸ್ನ. ಸೊ 15 ಮಿನಿಟ್ಸ್ ಟೈಮ್ ಇರುತ್ತೆ. ಅವರು ಬೇಗ ತಿಂಡಿ ತಿಂದ್ಕೊಂಡು ಮತ್ತೆ ರೆಡಿ ಆಗ್ತಾರೆ 8:30ಗೆ ಲಾಗಿನ್ ಆಗೋಕ್ಕೆ. ಸೊ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ಸುಮಾರು ಜನ. ಆಲ್ಮೋಸ್ಟ್ ಹೀಗೆ ಮಾಡೋದು. ಸಪೋರ್ಟ್ಗೆ ಇದ್ದಾರೆ ಮನೆಯಲ್ಲಿ, ಹೆಲ್ಪರ್ಸ್ ಇದ್ದಾರೆ, ಅಥವಾ ಮನೇಲಿ ಯಾರು ದೊಡ್ಡವ್ರು ಹೆಲ್ಪ್ ಮಾಡೋರು ಇದ್ದಾರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆಲ್ಲ ಅಂತಂದರೆ ಮನೆಯಿಂದಲೇ ಬಾಕ್ಸ್ ತೊಗೊಂಡೋಗೋರು ಇದ್ದಾರೆ. ಬಟ್ ತುಂಬ ಕಡಿಮೆ, ಎಲ್ಲ ಆಲ್ಮೋಸ್ಟ್ ಹೊರಗಡೆನೇ ಫುಡ್ ಪ್ರಿಫರ್ ಮಾಡ್ತಾರೆ. ನಾ ಹೇಳ್ದಂಗೆ
ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಆಮೇಲೆ ಆಫೀಸ್ಗಳಲ್ಲೆಲ್ಲ ಹೇಗೆ ಅಂತಂದರೆ ಈಗ ನಮಗೆಲ್ಲ 11:30ಗೆ ಲಂಚ್ ಬ್ರೇಕ್ ಬಂದರೆ ಸ್ಟಾರ್ಟ್ ಆದರೆ 1 o'clock ಮತ್ತೆ ಲಾಗಿನ್ ಟೈಮ್ ಇರ್ತಿತ್ತು. ಅಂದರೆ 11:30ಗೆ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ಆಲ್ಮೋಸ್ಟ್ ಟೈಮ್ ಅಂದರೆ ಟೈಮು, ಊಟ ಟೈಮ್ ಅಂದರೆ ಕರೆಕ್ಟಾಗಿ ಊಟ ಟೈಮ್ಗೆ ವರ್ಕ್ ಸ್ಟಾಪ್ ಮಾಡಿ ಊಟ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸಲ್ಲೆಲ್ಲ ಊಟನ ಬೇಗ ಮುಗಿಸ್ತಾರೆ. ಸೊ ಊಟ ಬೇಗ ಮಾಡಿಕೊಂಡು ನೆಕ್ಸ್ಟು ಅವರು ಒಂದು 10 ನಿಮಿಷ ಫೋನ್ ನೋಡ್ತಾರೆ ಅಂತಲೇ ಹೇಳ್ಬೋದು. 12 o'clockವರೆಗೂ ಒಂದು 11:55ವರೆಗೂ ಊಟ ಮಾಡಿಕೊಂಡು ಒಂದು 12:10ವರೆಗೂ ಫೋನಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಾರೆ. ಆಮೇಲೆ ಒಂದು 12:15ಗೆ ಮಲ್ಕೊಂಡ್ರೆ ಡೈರೆಕ್ಟಾಗಿ ಎಳೆದು 1 ಗಂಟೆ ಕರೆಕ್ಟಾಗಿ ಎದ್ದು ಲಾಗಿನ್ ಆಗ್ತಾರೆ ಮತ್ತೆ. ಸೊ ನಾನು ಹೇಳ್ದಂಗೆ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಫುಡ್ಡು ಕೂಡ ಟೈಮ್ ಕರೆಕ್ಟಾಗಿ ತಿಂತಾರೆ. ಆಮೇಲೆ ಅದನ್ನು ಎಕ್ಸಸೈಸ್ ಮಾಡ್ತಾರೆ. ಬೇಗ ಅದಕ್ಕೆ ಬೇಗ ಡೈಜೆಸ್ಟ್ ಆಗಿಬಿಡ್ಬೇಕು. ಇವತ್ತು ನಾವು ಊಟ ಮಾಡ್ತೀವೋ ಅದು ಬೇಗ ಅರಗಿಬಿಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಆಮೇಲೆ ನಿದ್ದೆಗೂ ಕೂಡ ಚೆನ್ನಾಗಿ ಪ್ರಾಮುಖ್ಯತೆ ಕೊಡ್ತಾರೆ. ಕೆಲಸಕ್ಕೂ ಕೂಡ ಆಫೀಸ್ಗಳಿಗೆ ಹೋದರೆ 100% ಎಫರ್ಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಥರ ಅಂದರೆ ಒಂದು ಚೈನಾದ ಒಂದು ಆಫೀಸ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಆಫೀಸ್ಗಳಲ್ಲೂ ಈ ಲಂಚ್ ಬ್ರೇಕಲ್ಲಿ ನಿದ್ದೆ ಮಾಡ್ತಾರೆ ಅಂತಲೇ ಹೇಳ್ಬೋದು. 3/4 ಗಂಟೆ ಆ ಥರ ಮಾಡ್ತಾರೆ. ಸುಮಾರು ಆಫೀಸ್ಗಳಲ್ಲಿ ಈ ಬ್ಲ್ಯಾಂಕೆಟ್ ತಂದುಬಿಟ್ಟಿರ್ತಾರೆ, ಚಿಕ್ಕ ಬ್ಲ್ಯಾಂಕೆಟು, ದಿಂಬು ಆ ಥರ ಎಲ್ಲ ತಂದುಬಿಟ್ಟಿರ್ತಾರೆ. ಸೊ ನೋಡಿದಾಗ ಅದೆಲ್ಲ ನಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು. ಬಟ್ ಅದೊಂಥರ ಮಲಗಿದ ಮೇಲೆ ಒಂದು ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಮತ್ತು ವಾಪಸ್ ಕೆಲಸ ಮಾಡೋದಕ್ಕೆ ಮತ್ತು ಲಂಚ್ ಬ್ರೇಕ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದು ಗುಡ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು 4 hours ಏನು ವರ್ಕ್ ಮಾಡ್ತೀವೋ ಸೊ ಅದಕ್ಕೊಂದು ಒಳ್ಳೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡಿದ್ದೆ. ಸೊ ನಮ್ಮ ಪಾಪುಗೆ ಬಾಕ್ಸಿಗೂ ಪಾಸ್ತಾ ಹಾಕ್ಕೊಟ್ಟೆ, ಟ್ರಿಪ್ಗೆ ಹೋಗಿದ್ದಾನಲ್ಲ. ಸೊ ಅದಕ್ಕೋಸ್ಕರ. ಸೊ ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನೋಡಿದೆ ಇಲ್ಲಿ ಕಿಟಕಿ ಹತ್ರ ತುಂಬ ದಪ್ಪದೆರಡು ದಾರ ಕಟ್ಕೊಂಡು 34th ಫ್ಲೋರಿಂದನೂ ಫುಲ್ ಫಸ್ಟ್ ಫ್ಲೋರ್ವರೆಗೂ ಈ ಥರ ದಾರ ಬಿಟ್ಟಿದ್ರು. ಸೊ ಚೈನಾದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು ಅಥವಾ ಲೈಟ್ ವರ್ಕ್ಸ್ ಏನಾರು ಆಗಬೇಕು ಅಂತಂದರೆ ಬಿಲ್ಡಿಂಗಿಗೆ ಸೊ ಹೀಗೆ ದಾರ ಕಟ್ಕೊಂಡು ಫುಲ್ 34th ಫ್ಲೋರ್ವರೆಗೂ ಹತ್ತಿ ಇಳಿತಾರೆ. ಸೊ ಇವ್ರದ್ದೊಂದು ಸಕ್ಕದ ಧೈರ್ಯ ಅಂತಲೇ ಹೇಳ್ಬೋದು. ನನಗೆ ನೋಡೋಕ್ಕೇ ಭಯ ಆಗುತ್ತೆ ಈ ಥರ 8 ಫ್ಲೋರ್ಸಿಂದ ಎಲ್ಲ ಇವರು ಹತ್ತಿ ಇಳಿತಾ ಇದ್ದಾರೆ ಮೇಲ್ಗಡೆಯಿಂದ. ಇದು ಮೆಣಸಿನ್ಕಾಯಿ ಬಂದು ಇಂಡಿಯಾದು. ಸೊ ಒಣಮೆಣಸಿನ್ಕಾಯಿ ಸೀಡ್ಸ್ ಹಾಕಿ ನಾನು ಬೆಳೆಸಿದ್ದು. ಮತ್ತು ಮಣ್ಣು ಬಂದು ಚೈನಾದು. ಸೊ ಚೈನಾ ಮಣ್ಣು, ಮೆಣಸಿನ್ಕಾಯಿ ಬಂದು ಬೀಜ ಬಂದು ಇಂಡಿಯಾದು. ಸೊ ಇದೆರಡೂ ಹೊಸ ಥರ ಮೆಣಸಿನ್ಕಾಯಿ ಫಾರ್ಮ್ ಆಗಿದೆ ನೋಡಿ. ಇಷ್ಟೇ ಚೋಟಾ ಮೆಣಸಿನ್ಕಾಯಿ. ಇದು ಬೆಳೆಯಲ್ಲ, ಇದು ಕೆಂಪಾಗ್ಬಿಟ್ಟಿದೆ ಆಲ್ರೆಡಿ ಕೆಂಪಾಗಿದೆ. ಫಸ್ಟ್ ಇದು ಗ್ರೀನ್ ಬಂತು, ಈ ಗ್ರೀನ್ ಬಂದು ಹಾಗೆ ರೆಡ್ಗೆ ಟರ್ನ್ ಆಗೋಗಿದೆ. ಸೊ ಇಷ್ಟೇ ಇದು ಬೆಳವಣಿಗೆ. ಸೊ ಇದು ಒಂದು ಹೊಸ ಮೆಣಸಿನ್ಕಾಯಿ ತಳಿ ಥರನೇ ಆಗೋಗಿದೆ ಈಗ. ಯಾಕೆಂದರೆ ಇಂಡಿಯನ್ದು ಮೆಣಸಿನ್ಕಾಯಿ ಚೈನಾ ಮಣ್ಣು ಬೇರೆ ಥರನೇ ಫಾರ್ಮ್ ಆಗಿಬಿಟ್ಟಿದೆ. ನಮ್ಮ ಪಾಪುಗೆ ನೋಡಿ ಕ್ಲಾಸ್ಮೇಟ್ ಒಂದು ಮಗು ಯಾವ ಥರ ಗಿಂಡ್ಬಿಟ್ಟಿದೆ ಅಂತ ರೀಸನ್ ಕೇಳಿದ್ರೆ ನನಗೂ ನಗು ಬಂತು. ಏನಂತಂದರೆ ನಮ್ಮ ಪಾಪು ಬಂದು UKG ಅಲ್ವಾ. ಸೊ ಬೇರೆ ಮಕ್ಕಳ ಜೊತೆ ಆಟ ಆಡಿದ್ರೆ ಆ ಮಗುಗೆ ಇಷ್ಟ ಆಗೋದಿಲ್ವಂತೆ. ನಮ್ಮ ಸನ್ಮಯ ಬಂದು ಇವ್ರ ಜೊತೆನೇ ಆಟ ಆಡಬೇಕಂದ್ರೆ ಈ ಮಗು ಜೊತೆನೇ ಆಟ ಆಡಬೇಕು, ಬೇರೆ ಮಕ್ಕಳ ಜೊತೆ ಆಟ ಆಡಿದ್ರೆ ಇಷ್ಟ ಆಗೋದಿಲ್ಲ, ನನ್ನ ಜೊತೆ ಮಾತ್ರ ಆಟ ಆಡು ಅಂತ ಅಂದ್ಬಿಟ್ಟು ಬಂದು ಗಿಂಡ್ಬಿಟ್ಟಿದೆ. ಸೊ ನಾನು ಟೀಚರ್ಗೆ ಕೂಡ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ನೋಡಿ ಈ ಥರ ಗಿಂಡ್ಬಿಟ್ಟಿದೆ ಅಂತ. ಯಾಕೆಂದರೆ ಸ್ವಲ್ಪ ಅದು ಕೈ ಉಗುರು ಬಂದಿರೋದ್ರಿಂದ ನನಗೆ ಗಾಬರಿಯಾಗಿ ಟೀಚರ್ಗೆ ಇನ್ಫಾರ್ಮ್ ಮಾಡಿದೆ. ನಮ್ಮ ಸನ್ಮಯ್ ಬಂದು ಮನೆಯಲ್ಲಿ ಏನೂ ಹೇಳೋದಿಲ್ಲ, ಲೈಕ್ ಹೊಡಿತಾರೆ ಗಿಣ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೈಡ್ ಮಾಡ್ತಾನೆ. ಅಂದರೆ ನಾನೇ ಸ್ವಲ್ಪ ಕ್ಲೀನಾಗೆಲ್ಲ ಅಬ್ಸರ್ವ್ ಮಾಡಿ ಹೇಳ್ದ. ಸೊ ಟೀಚರ್ಗೆ ಇನ್ಫಾರ್ಮ್ ಮಾಡಿದಾಗ ಟೀಚರ್ ಸಾರಿ ಏನಿಲ್ಲ, ಮಕ್ಕಳು ಸ್ವಲ್ಪ ಆಟಾಡುವಾಗ ಹಾಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಾವು ಸ್ಕೂಲಲ್ಲಿ ಇದ್ದಾಗೆಲ್ಲ ಇದೇ ಥರ ಫೈಟಿಂಗ್ ಎಲ್ಲ ಆಡ್ತಿದ್ರು. ಸೊ ಮಕ್ಕಳಿದ್ದೆಲ್ಲ ಇದ್ದಿದ್ದೇನೆ, ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಪಾಪು ಅಂತೂ ಗಿಂಡಿಸ್ಕೊಂಡವನು ಅದು ಗಿಂಡ ಇರೋದನ್ನ ಮರ್ತ್ಬಿಟ್ಟು ನೆಕ್ಸ್ಟ್ ಮೂಮೆಂಟಲ್ಲೇ ಬ್ರೂಸ್ಲಿ ಥರ ಜಾಕಿ ಚಾನ್ ಥರ ಕುಂಫು ಆಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಹಿಂಗೆಲ್ಲ ಆಡ್ತಾ ಇದ್ದಾನೆ. ನೋಡಿದ್ದು ಒಂದು 10 minutes ಸೀನ್ ಅಷ್ಟೇ. ಅವನು ಯಾರೋ ಬ್ರೂಸ್ಲಿದ್ದು ಮತ್ತು ಜಿಟ್ಲೆ ಅಂತ ಒಬ್ಬರು ಇದ್ದಾರೆ ಚೈನೀಸು ಆ್ಯಕ್ಟರು, ಮತ್ತು ಜಾಕಿ ಚಾನ್ ಇದ್ದಾರೆ. ಸೊ ಅವ್ರದ್ದು ಕುಂಫುದು ಒಂದು 10 ನಿಮಿಷದ ವಿಡಿಯೋ ನೋಡಿಬಿಟ್ಟು ನಿಜವಾಗ್ಲೂ ಕುಂಫು ಮಾಡೋರ ಥರನೇ ಎಲ್ಲ ಪೋಸ್ಟರ್ಸ್ ಎಲ್ಲ ಮಾಡ್ತಾಯಿದ್ದ ಅವನು.
ಸೊ ಈ ಥರ ಎಲ್ಲ ಮನೆಯಲ್ಲಿ ಏನೇ ನೋಡಿದ್ರು ಅವನು ಸ್ವಲ್ಪ ಬೇಗ ಇದು ಮಾಡ್ತಾನೆ. ಅಂದರೆ ಯಾವ್ದಾದ್ರು ದೇವ್ರದ್ದು ಪೌರಾಣಿಕ ಸಿನಿಮಾಗಳನ್ನ ತೋರಿಸಿದ್ರು ಅದೇ ಥರ ಆ್ಯಕ್ಟ್ ಮಾಡೋಕ್ಕೆ ಹೋಗೋದು, ಇಲ್ಲ ಯಾವ್ದಾದ್ರು ಈ ಥರ ಕುಂಫುದನ್ನಾದ್ರು ನೋಡಿದ್ರೆ ಇದೇ ಥರ ಆ್ಯಕ್ಟ್ ಮಾಡೋದೆಲ್ಲ ನೋಡ್ತಾನೆ. ಸೊ ಸೇರ್ಕೋತೀನೋ ಕ್ಲಾಸ್ಗೆ ಅಂದರೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಈ ಥರ ಎಲ್ಲ ಟಿ ವಿನಲ್ಲಿ ತಕ್ಷಣ ನೋಡಿದ ತಕ್ಷಣ ಬೇಗ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇನ್ನು ಸಂಜೆ ಹಾಗೆ ಸೂಪರ್ ಮಾರ್ಕೆಟ್ ಕಡೆ ಹೋಗಿದ್ವಿ. ಇಲ್ಲೊಂದು ವೆಜಿಟೇಬಲ್ಸ್ನ ಸ್ಟಿರ್ ಫ್ರೈ ಮಾಡಿ ಕೊಡ್ತಾರೆ. ಅಂದರೆ ಸ್ಪೈಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ತಿಂದ್ವಿ ಸಾಯಂಕಾಲ. ಇಲ್ಲಿ ನಮಗೆ ಪಾನಿಪುರಿ ಏನೂ ಸಿಗೋದಿಲ್ಲ. ಸೊ ಇದೊಂದೇ ತಿನ್ನಬೇಕು ನಮಗೇನಾದ್ರು ಬೇಕು ಅಂದರೆ. ಹಂಗೆ ಜೊತೆಗೆ ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ ಅಂತ ಹಣ್ಣಂಗಡಿಲಿ ನೋಡಿದ್ರೆ ಸಖತ್ ಕ್ಯೂ ಇತ್ತು ಕಲ್ಲಂಗಡಿ ಹಣ್ಣು ತೊಗೊಳೋದಕ್ಕೇ. ಇನ್ನು ರಾತ್ರಿ ಎಲ್ಲ ಊಟ ಮಾಡಿಕೊಂಡು ನಮ್ಮ ಪಾಪುಗೆ 2 ಬೋಟ್ನ ಮಾಡಿಕೊಟ್ಟಿದ್ವಿ, ಪೇಪರ್ ಬೋಟ್ಸು. ಮಳೆ ಬರ್ತಾ ಇತ್ತಲ್ಲ, ಸೊ ಹಾಗೆ ದೋಣಿನ ಬಿಡು ಅಂತ ಅಂದ್ಬಿಟ್ಟು 2 ಪೇಪರಲ್ಲಿ ದೋಣಿ ಬಿಟ್ಟ ನಮ್ಮ ಪಾಪು. ಫಸ್ಟ್ ಟೈಮ್ ಅವನಿಗೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಮಳೆ ಟೈಮಲ್ಲಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚೈನಾದ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.